ಮ್ಯಾಚಿಂಗ್ ಆದಮೇಲೆ ಈ ರೀತಿ ಇರುತ್ತಲ್ಲ, ಇದನ್ನು ಈ ರೀತಿ ಫೋಲ್ಡ್ ಮಾಡಿ, ಏನಿಲ್ಲ ಸುಮ್ಮನೆ ಈ ರೀತಿ ಸೂಜಿಲಿ ಸ್ಟಿಚ್ ಮಾಡೋದಷ್ಟೇ. ಸ್ಟಿಚ್ ಮಾಡ್ಕೋಬೇಕು ಫಸ್ಟ್ ಒಂದ್ಸಲ. ಈಗ ಅದಕ್ಕೆ ಒಂದು ಮಣಿ ಹಾಕಿದ್ರೆ ಒಂಥರ ಚೆನ್ನಾಗಿರುತ್ತೆ. ಅದು ಈ ಥರ ಇದಕ್ಕೆ ವೈಟ್ ಮಣಿ ಚೆನ್ನಾಗಿರುತ್ತೆ, ವೈಟ್ ಹಾಕ್ತೀನಿ. ಇಲ್ಲ ಗೋಲ್ಡ್ ಇದ್ದರೆ ಗೋಲ್ಡ್ ಹಾಕ್ಕೋಬೋದು, ಅದಕ್ಕೆ ಯಾವ್ದು ಮ್ಯಾಚಿಂಗ್ ಆಗುತ್ತೆ ಅದು ಹಾಕ್ಕೋಬೋದು, ತೊಂದರೆ ಏನಿಲ್ಲ. ಈ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು. ಒಂದೆರಡು ಸಲ ಹಾಕಿ ಟೈಟಾಗಿ ಅಷ್ಟೇ ನಾಟ್ ಹಾಕಿ ಕಟ್ ಮಾಡಿ. ಈ ಥರ ರೆಡಿಯಾಗಿದೆ ಡಿಸೈನ್. ಚೆನ್ನಾಗಿದೆ. ನೀವು ಬೇಕು ಮಾಡಿದ್ರೆ ಲೇಸ್ ಕೊಡ್ಬೋದು, ಇಲ್ಲದ್ರೆ ಹಿಂಗೆ ಇರುತ್ತೆ, ಚೆನ್ನಾಗಿರುತ್ತೆ. ಫ್ರೆಂಡ್ಸ್ ನೋಡಿ, ಡಿಸೈನ್ ಈ ರೀತಿ ಕಂಪ್ಲೀಟ್ ಆಗಿದೆ. ಈ ಥರ ಒಂದು ಹೂವು ಕೂರಿಸಿದ್ದೀನಿ. ಇದರದ್ದು ಒಂದು ವಿಡಿಯೋ ಮಾಡ್ತೀನಿ ನೆಕ್ಸ್ಟು, ಯಾವ ರೀತಿ ಮಾಡೋದು ಅಂತ. ನೋಡಿ ಈ ರೀತಿ ಬಂದಿದೆ. ಸ್ಲೀವ್ಸ್ಗೆ ಈ ರೀತಿ ಹಾಕಿದೆ, ತೋರಿಸಿದ್ಮೇಲೆ ಚೆನ್ನಾಗಿ ಬಂದಿದೆಯಲ್ಲ ಕಾಣಿಸುತ್ತೆ. ಈ ರೀತಿ ಇರುತ್ತೆ. ಡಿಸೈನ್ ಹೇಗಿದೆ ಕಮೆಂಟ್ ಮಾಡಿ. ಈ ರೀತಿ ಇದೆ. ಇನ್ನು ಇದು ಬಂದ್ಬಿಟ್ಟು ಈ ಥರ ಡಿಸೈನ್ ಮಾಡಿದ್ವಿ. ಇದು ಡೋರಿಗೆ ಗೊಂಡೆ ಹಾಕಬೇಕು. ಇದು ಚೆನ್ನಾಗಿ ಬಂದಿದೆ ಡಿಸೈನು. ಇದು ಫಿನಿಶಿಂಗ್ ಎಲ್ಲ ನೀಟಾಗಿ ಬಂದಿದೆ. ಇದು ಶೇಪು ಸಖತ್ತಾಗಿ ಕಾಣಿಸ್ತಾ ಇದೆ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಇದಕ್ಕೂ ಅಷ್ಟೇ, ಇದಕ್ಕೆ ಗೋಲ್ಡ್ ಕಲರಲ್ಲಿ ಹಾಕಿದ್ದೀನಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇವಾಗ ಇದೊಂದು ಟ್ರೆಂಡಿಂಗ್ ಆಗಿದೆ. ನೀವು ಯಾರಾದರೂ ಹಾಕ್ಸ್ಕೊಂಡಿದ್ದೀರಾ ಕಮೆಂಟ್ ಮಾಡಿ ಹೇಗಿದೆ ಅಂತ. ಮತ್ತು ಇದಕ್ಕೆ ಏನೇನು ಪ್ರೈಸ್ ತೊಗೋತೀನಿ ಅಂತ ಹೇಳ್ತೀನಿ. ಇದು ಲೇಸ್ ಎಲ್ಲ ಅವರೇ ತಂದು ಕೊಟ್ಟಿದ್ರು. ಈ ಲೇಸ್ ಮಾತ್ರ ನಾನು ಹಾಕ್ತಿರೋದು. ಈ ಲೇಸು ನಾನೇ ತಂದು ಇಟ್ಕೊಂಡಿದ್ದೀನಿ ಹೋಲ್ಸೇಲಲ್ಲಿ. ಇವಾಗೆಲ್ಲ ಟ್ರೆಂಡಿಂಗ್ ಇದೆಯಲ್ಲ ಅಂದ್ಬಿಟ್ಟು ಬೇಕಂತ ತೋರಿಸ್ತೀನಿ. ಆಲ್ರೆಡಿ ಶಾರ್ಟ್ಸ್ ಎಲ್ಲ ಹಾಕಿದ್ದೀನಿ, ಒಂದು ವೀಡಿಯೋದಲ್ಲೂ ತೋರಿಸಿದ್ದೀನಿ ನೋಡಿ. ಇದೆಲ್ಲ ಹೋಲ್ಸೇಲಲ್ಲಿ ತಂದು ಇಟ್ಕೊಂಡಿದ್ದೀನಿ ನಾನು. ಇದು ಟ್ರೆಂಡಿಂಗ್ ಇದೆ, ಮತ್ತು ಯಾಕೆ ತರೋದು ಕಾಸ್ಟ್ಲಿ ಇರುತ್ತೆ, ಇಲ್ಲೆಲ್ಲ ಹೋಲ್ಸೇಲ್ ಆದರೆ ಕಮ್ಮಿ ಇರುತ್ತೆ ಅಂತ ತಂದು ಇಟ್ಕೊಂಡಿದ್ದೀನಿ. ಚೆನ್ನಾಗಿದೆ. ಇದು ಗೋಲ್ಡ್ ಕಲರು. ಮತ್ತು ಇದು ಬಂದ್ಬಿಟ್ಟು ಸಿಲ್ವರ್ ಕಲರ್. ಇದು ರೆಗ್ಯುಲರಾಗಿ ಹೋಗಿದೆ. ಆಮೇಲೆ ಕಾಪರ್ ಕಲರ್ ಇರಲಿಲ್ಲ, ಅದು ರನ್ನಿಂಗ್ ಇದೆ ಕಾಪರ್ ಕಲರು. ಮತ್ತು ಇದೊಂದು ಬಂದ್ಬಿಟ್ಟು ಈ ಥರ ಇದೆ. ಇದೊಂದು ತುಂಬ ಚೆನ್ನಾಗಿದೆ ನೋಡಿ. ಇದೊಂದು ಯಾವುದಕ್ಕಾದ್ರೂ ಹಾಕ್ಬಿಟ್ಟು ತೋರಿಸ್ತೀನಿ, ನೋಡೋಣ. ಚೆನ್ನಾಗಿದೆ, ಓಕೆನಾ. ಇದು 3 ತಂದು ಇಟ್ಕೊಂಡಿದ್ದೀನಿ. ಇದಕ್ಕೆ ಬಂದುಬಿಟ್ಟು ನಾನು ತೊಗೊಳ್ಳೋ ಪ್ರೈಸ್ ಬಂದುಬಿಟ್ಟು, ನಾನು ಬ್ಲೌಸ್ಗೆ ಚಾರ್ಜ್ ಮಾಡೋದು 350ರಿಂದ 400 ರೂಪಾಯಿ ಚಾರ್ಜ್ ಮಾಡ್ತೀನಿ. 450 ಹೇಳ್ತೀನಿ, 450 ಯಾರು ಕೊಡೋಲ್ಲ. 350 ಇಲ್ಲ ಅವರು 400 ರೂಪಾಯಿ ಕೊಡ್ತಾರೆ ಹೊಸ ಗಿರಾಕಿಗಳು, ಆಗುತ್ತೆ. ಇದು ಡಿಸೈನ್ ಎಲ್ಲ ಇದ್ರದ್ದು ಚಾರ್ಜ್ ಎಲ್ಲ ಸೇರಿಸಿ ನಾನು ಇದಕ್ಕೆ ಒಂದು 650ರಿಂದ 750 ರೂಪಾಯಿವರೆಗೂ ಚಾರ್ಜ್ ಮಾಡ್ತೀನಿ. ಇದೇ 1000 ತಂದು ಕೊಟ್ಟಿದ್ರು. ಇದು ಗೊಂಡೆ ಒಂದು ಹಾಕಬೇಕು, ನಾನೇ ಹಾಕ್ಬೇಕು. ಇದು ಗೊಂಡೆ ನನ್ನ ಹತ್ರನೇ ಇದೆ, ಅದು ಹೋಲ್ಸೇಲಲ್ಲಿ ತಂದು ಇಟ್ಕೊಂಡಿದ್ದೀವಿ, ತೋರಿಸ್ತೀನಿ. ಇದೆ, ಅವರು ಇದನ್ನು ತೋರಿಸ್ದೆ, ಇದೇ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ಇದೇ ಓಕೆ ಅಂದಿದ್ದಾರೆ ನೋಡಿ. ಇದು ಏನೇನು ಲೇಸ್ಗಳೆಲ್ಲ ಇದೆ, ಇದೆಲ್ಲ ಅವಾಗ ತರ್ತಿದ್ದೆ. ಈ ಥರ ಡಿಸೈನ್ಗೆಲ್ಲ ಬೇಕಾಗುತ್ತೆ ಅಂತ ನೋಡಿ. ಪಿಕಾಕ್ ಡಿಸೈನ್, ರೆಡಿ ಪಿಕಾಕ್ ತುಂಬ ಚೆನ್ನಾಗಿದೆ. ಅದಕ್ಕೆ ಬ್ಲೌಸ್ಗೆ ನಾನು ಹಾಕಿದ್ದೀನಿ, ಯಾವುದೋ ಒಂದು ಬ್ಲೌಸ್ಗೆ ಪಿಕಾಕ್ ಡಿಸೈನ್ ಇರೋದಕ್ಕೆ ಈ ಥರ ಸುಮ್ಮನೆ ಸ್ಟಿಚ್ ಮಾಡ್ಕೊಳ್ಳೋದು ಅಷ್ಟೇ. ಇದು ಈ ತುದಿಗೆ ಹಾಕಿ ಸ್ಟಿಚ್ ಮಾಡೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಇದನ್ನೇ ವರ್ಕ್ ಮಾಡಿಸ್ತೀವಿ ಅಂದರೆ, ನಾವೇ ವರ್ಕ್ ಮಾಡ್ತೀವಿ ಅಂದರೆ ಎಷ್ಟೊಂದು ಕಾಸ್ಟ್ಲಿ ಆಗುತ್ತಲ್ವ, ಈಸಿಯಾಗಿ ಮಾಡ್ಕೋಬೋದು ಈ ಥರದ್ದು ನೋಡಿ. ಇದು ಚಿಕ್ಕದು ಪಿಕಾಕ್. ಇದು ಮ್ಯಾಂಗೋ ಡಿಸೈನ್, ಅವಾಗೆಲ್ಲ ಟ್ರೆಂಡಿಂಗ್ ಇತ್ತಲ್ವ ನೋಡಿ, ಸಖತ್ತಾಗಿದೆಲ್ಲ. ಸಿಂಪಲ್ಲಾಗಿ ನೋಡೋಕ್ಕೆ ಇದನ್ನು ಅಂಟಿಸ್ಕೊಂಡು ಸ್ಟಿಚ್ ಹಾಕೊಂಬಿಟ್ರೆ ಬಾಳಕೆ. ಆಮೇಲೆ ಈ ಥರ ಸ್ಟೋನ್ ಬೀಡ್ಸು ಇವೆಲ್ಲ ತಂದು ನಾನು ಹಾಕ್ತಿದ್ದೆ ಅವಾಗ. ಈಗ ಕಮ್ಮಿ ಆಗೋಗಿದೆ ಇದೆಲ್ಲ, ಇವಾಗ ಕಮ್ಮಿ ಹಾಕ್ಸ್ಕೊಳ್ಳೋದು. ಅದಕ್ಕೆ ಗೊಂಡೆ ಬಂದ್ಬಿಟ್ಟು ಇದು ಹಾಕಿ ಅಂತ ಹೇಳಿದ್ದಾರೆ. ಗೋಲ್ಡ್ ಕಲರು ಇದೆಲ್ಲ, ಇನ್ನೊಂದು ಈ ಗೋಲ್ಡಲ್ಲ, ಇನ್ನೊಂದು ಗೋಲ್ಡ್ ಹೇಳಿದ್ರು. ಯಾವುದದು ಇದು ಯೆಲ್ಲೋ ಕಲರ್, ಇದು ಈ ಗೋಲ್ಡ್, ಇದು ಯೆಲ್ಲೋ ಕಲರ್ ಇದೆ. ಈ ಗೋಲ್ಡ್, ಈ ಗೋಲ್ಡ್ ಹಾಕೋಕ್ಕೆ ಹೇಳಿದ್ದಾರೆ. ಚೆನ್ನಾಗಿದೆಯಲ್ಲ. ಇದು 100 ರೂಪೀಸ್, ನಾನು ಸೇಲ್ ಮಾಡೋದು 100 ರೂಪೀಸ್. ಇದು ಅಂಗಡಿಗೆ ಹೋದರೆ ಅಲ್ಲೂ ಅಷ್ಟೇ ಇರುತ್ತೆ, ಇಲ್ಲ ಒಂದು 10 ರೂಪಾಯಿ 20 ರೂಪಾಯಿ ಹೆಚ್ಚು ಕಮ್ಮಿ ಇರುತ್ತೆ. ಇದನ್ನು ನಾನು ಹೋಲ್ಸೇಲಲ್ಲಿ ತಂದು ಇಟ್ಕೊಂಡಿದ್ದೀನಿ. ಇವ್ರಿಗೆ ನಾನು 100 ರೂಪೀಸ್ಗೆ ಇದು ಹಾಕ್ಕೊಡ್ತೀನಿ. ಇದು ಕ್ರಿಸ್ಟಲ್ ಮಣಿ ಇರೋದ್ರಿಂದ ಸ್ವಲ್ಪ ಕಾಸ್ಟ್ಲಿನೇ ಇದು. ಅಂದರೆ ನಿಮ್ಮ ಕಡೆ ಇನ್ನೂ ಕಮ್ಮಿನೂ ಇರ್ಬೋದು, ಜಾಸ್ತಿನೂ ಇರ್ಬೋದು, ಹೇಳೋಕ್ಕಾಗಲ್ಲ. ಇಲ್ಲಿ ನಮ್ಮ ಕಡೆ ಇದು 100 ರೂಪೀಸ್ ಆಗುತ್ತೆ. 80 ರೂಪಾಯಿ ಆದರೂ ಆಗುತ್ತೆ, 80, 100. ಇದು ಕ್ರಿಸ್ಟಲ್ ಮಣಿ ಬೀಡ್ಸ್ ಇರೋದ್ರಿಂದ 80ರಿಂದ 100 ರೂಪಾಯಿ ಆಗುತ್ತೆ, ಓಕೆನಾ. ಇದಕ್ಕೆ ಹಾಕ್ತೀನಿ ನೋಡಿ, ಕರೆಕ್ಟಾಗಿ ಮ್ಯಾಚಿಂಗ್ ಆಗುತ್ತೆ. ಬೇಕು ಅಂದರೆ ನೋಡಿ, ರೆಡ್ಡು
ಬ್ಲೂ ಈ ಎಲ್ಲ ಕಲರ್ಸು ಇದೆ. ರೆಗ್ಯುಲರಾಗಿ ಬೇಕಾಗಿರುವಂಥ ಕಲರ್ಸು ಒಂದೊಂದು ಸೆಟ್ ಬರುತ್ತೆ. ಇದು ನಾನು ಆಲ್ರೆಡಿ ಇದು ಒಂದು ವೀಡಿಯೋ ಹಾಕಿದ್ದೀನಿ, ಅಂದರೆ ತುಂಬ ದಿನ ಆಯಿತು ಹಾಕಿ, ನಾನು ತಂದಾಗ ಹಾಕಿರೋದು. ಇವೆಲ್ಲ ನೋಡಿ, ಇದರಲ್ಲೇನು ಕ್ರಿಸ್ಟಲ್ ಮಣಿ ಇಲ್ಲ, ಇದು ಸ್ವಲ್ಪ ಇನ್ನೂ ಕಮ್ಮಿನೇ ಸಿಗುತ್ತೆ, ಚೆನ್ನಾಗಿ ಕಾಣಿಸುತ್ತೆ ಗ್ರ್ಯಾಂಡಾಗಿ. ಹಾಗಾಗಿ ಪಿಂಕು, ರೆಡ್ಡು, ಮೆರೂನು, ಬ್ಲೂ ಈ ಥರ ರೆಗ್ಯುಲರಾಗಿ ಹೋಗೋದು ಗೋಲ್ಡು ಇವೆಲ್ಲ ತಂದಿಟ್ಕೊಂಡಿದ್ದೀನಿ. ಇವಾಗ ರೆಗ್ಯುಲರಾಗಿ ಬೇಕು ಅಂದರೆ ಇವೇ ಆಗುತ್ತೆ. ಸುಮ್ಮನೆ ನಾವು ಇಲ್ಲೆಲ್ಲ ಅಷ್ಟೊಂದು ಕಾಸ್ಟ್ಲಿ ಕೊಡೋದು ಯಾಕೆ ಅಂದ್ಬಿಟ್ಟು ತಂದಿಟ್ಕೊಂಡಿದ್ದೀನಿ. ಇದು ಹೋಲ್ಸೇಲ್ಗೆ ಹೋದರೆ ಕಮ್ಮಿ ಸಿಗುತ್ತೆ, ಅದರ ರೇಟೆಲ್ಲ ಹೇಳೋಕ್ಕಾಗಲ್ಲ. ಹಾಗಾಗಿ ಒಳ್ಳೆ ಕಡಿಮೆಗಂತೂ ಸಿಗುತ್ತೆ ಹೋಲ್ಸೇಲ್ಗೆ ಹೋದ್ರೆ. ಓಕೆನಾ, ತುಂಬ ಚೆನ್ನಾಗಿದೆ ನೋಡಿ. ನೀವು ಬೇಕು ಅಂದರೆ ತೊಗೊಬಂದು ಇಟ್ಕೊಳ್ಳಿ. ಚಿಕ್ಕಪೇಟೆಯಲ್ಲಿ ಕಮ್ಮಿಗೆ ಸಿಗುತ್ತೆ. ಓಕೆನಾ, ಇದೆಲ್ಲ ನಾನು ಚಿಕ್ಕಪೇಟೆಯಿಂದಲೇ ತಂದಿರೋದು. ನೋಡೋಣ ನೆಕ್ಸ್ಟ್ ಟೈಮ್ ಹೋದಾಗಲೂ ಅದ್ರ ವೀಡಿಯೋ ಮಾಡ್ತೀನಿ ನಾನು. ಓಕೆನಾ, ಇದಿಷ್ಟು ಹಾಕಿದ್ರೆ ಇದಕ್ಕೆ ನಾನು ಒಂದು 650ಇಂದ 700ವರೆಗೂ ಚಾರ್ಜ್ ಮಾಡ್ತಿದ್ದೆ. ಇದು ಲೇಸ್ ಅವ್ರದ್ದೇನೆ, ಇದು ಮಾತ್ರ ನಾನು ಹಾಕಿರೋದು ಸ್ಟಿಚ್ಚಿಂಗು. ಇದಿಷ್ಟು ಸೇರಿ, ಇದಕ್ಕೇನು ಬಿಡಿಸಿಲ್ಲ. ಇದಕ್ಕೆ ಮಣಿ ಹೊಲ್ದಿದ್ದೀನಿ ಮತ್ತು ಇದು ಹಾಕಿದ್ದೀನಿ. ಇದಕ್ಕೆ ಲೇಸ್ ಏನಿಲ್ಲ, ಹೆಚ್ಚು ಕಮ್ಮಿ ಇದು ಅಷ್ಟೇ ಆಗುತ್ತೆ. ಓಕೆನಾ, 700, 750, 650ರಿಂದ 700 ರೂಪಾಯಿ ಚಾರ್ಜ್ ಮಾಡ್ತೀನಿ. ಮಾಮೂಲಿ ಬ್ಲೌಸ್ಗಾದರೆ 350ರಿಂದ 400 ರೂಪಾಯಿ, ಮಿನಿಮಮ್ 350 ರೂಪಾಯಿ ತೊಗೋತೀನಿ. ಒಬ್ಬರು 400 ರೂಪಾಯಿ ಕೊಡ್ತಾರೆ, ಒಬ್ರು ಕೊಡೋಲ್ಲ. ಇವಾಗ ಒಂದೊಂದು ಕಡೆ ಇನ್ನೂ ಜಾಸ್ತಿನೂ ತೊಗೋಬೋದು, ಒಂದೊಂದು ಕಡೆ ಇನ್ನೂ ಕಮ್ಮಿನೂ ತೊಗೋಬೋದು. ಯಾಕೆಂದರೆ ಕೆಲವ್ರು ಮನೇಲಿ ಹೊಲಿಯೋರು ಕಡಿಮೆ ತೊಗೋತಾರೆ. ಇವಾಗ ಅಂಗಡಿಗಳಲ್ಲಿ ಬಾಡಿಗೆ ಎಲ್ಲ ಕಟ್ಟಬೇಕು, ಕರೆಂಟ್ ಬಿಲ್ ಕಟ್ಟಬೇಕು ಅಂತ ಇನ್ನೂ ಜಾಸ್ತಿ ತೊಗೋತಾರೆ. ನಾವು ಒಂದು ಮೀಡಿಯಮಾಗಿ ನನ್ನ ಇದಕ್ಕೆ ತಕ್ಕಂತೆ ತೊಗೋತಾ ಇದ್ದೀನಿ. ನೀವು ಕಮೆಂಟ್ ಮಾಡಿ, ನಿಮ್ಮ ಕಡೆ ಜಾಸ್ತಿ ತೊಗೋತೀರಾ, ಕಮ್ಮಿ ತೊಗೋತೀರಾ, ಇಷ್ಟೇ ತೊಗೋತೀರಾ ಅಂತ ನೋಡೋಣ. ನಮ್ಮ ಟೈಲರ್ಸ್ಗಳು ಎಷ್ಟೆಷ್ಟು ತೊಗೋತಾರೆ ಅಂತ ನಮಗೂ ಒಂದು ಗೊತ್ತಾಗುತ್ತೆ. ಇದಕ್ಕಿಂತ ಜಾಸ್ತಿ ತೊಗೋತಾರೆ, ಈ ಥರ ಲೇಸ್ ಎಲ್ಲ ಕೊಟ್ಟು, ಈ ಥರ ಬೀಡ್ಸ್ ಎಲ್ಲ ಕೊಟ್ಟು ಎಷ್ಟು ಚಾರ್ಜ್ ಮಾಡ್ಬೋದು ನೀವು, ಇನ್ನೂ ಜಾಸ್ತಿ ಮಾಡ್ತೀರಾ, ಕಮ್ಮಿ ಮಾಡ್ತೀರಾ ಅಂತ ಒಂದು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.